ಈಗ ಅದು ರೋಡ್ ಕೂಡ ಹೋಗ್ಬೋದು. ಇದು ರೋಡ್ ಈಗ ಆಲ್ರೆಡಿ ಹೋಗಿದೆ. ಮುಖ್ಯವಾಗಿ ಏನಂದ್ರೆ ಜೀವವನ್ನು ಕೈಯಲ್ಲಿಟ್ಟು ಹೋಗುವ ಪರಿಸ್ಥಿತಿಗೆ ಬಂದಿದೆ. ಮಂಗಳೂರು ಟು ಮೂಡುಬಿದ್ರಿ ಹೈವೇನೆ ಬಂದಾಗುವ ಪರಿಸ್ಥಿತಿ ಬಂದಿದೆ ಈಗ. ಇದಕ್ಕೆ ನೇರವಾಗಿ ಕಾರಣ ಏನೋ ಹೇಳೋದಂದ್ರೆ ನೇರವಾಗಿ ನಮ್ಮ ಕ್ಷೇತ್ರದ ಸಂಸದರೇ ಕಾರಣ, ಇದಕ್ಕೆ ಬೇರೆ ಯಾರು ಅಲ್ಲ. ಸಾಧಾರಣ 30 ಫೀಟ್ ತನಕ 25ರಿಂದ 30 ಫೀಟ್ ತನಕ ನೀರು ನಿಂತಿದೆ. ನಮ್ದು ಸಾಧಾರಣ 3 ರಿಂದ 4 ಎಕರೆ ಜಾಗಕ್ಕೆ ಅಡಿಕೆ ತೋಟಕ್ಕೆ ಕಂಪ್ಲೀಟ್ 1 ತಿಂಗಳಿಂದ ನೀರು ಇದೆ. ನಮ್ದು 700 ಅಡಿಕೆ ಮರ ಇದ್ರ ಸತ್ತೇ ಹೋಯ್ತು. 15 ವರ್ಷ ಕೊಳ್ತೋಯ್ತು. 15-20 ವರ್ಷದಿಂದ ಕಷ್ಟಪಟ್ಟು ಬೆಳೆಸಿರೋ ಮರ ಹೋಯ್ತು. ನಾವು ನೋಡಿ, ನ್ಯಾಷನಲ್ ಹೈವೇಗೆ ತೊಂದರೆ ಕೊಡಬೇಕು ಅಂತ ನಮ್ಮ ಉದ್ದೇಶ ಅಲ್ಲ. ನಾವೆಲ್ಲ ಎಜುಕೇಟೆಡ್. ನಾನು ಬ್ಯಾಂಕಲ್ಲಿದ್ದೇನೆ, ಇವರು ಇನ್ನೊಂದರಲ್ಲಿದ್ದಾರೆ, ಒಬ್ಬರು ಲೆಕ್ಚರರ್. ಯಾವುದಕ್ಕೂ ನಾವು ತೊಂದರೆ ಕೊಡೋ ಉದ್ದೇಶ ಇಲ್ಲ. ಬಟ್ ನಮ್ಮ ಬುಡಕ್ಕೆ ಬಂದಾಗ ನಾವು ಇಲ್ಲಿರೋ ರೈತರಿಗೆ, ಇಲ್ಲಿರೋ ಸಾಮಾನ್ಯ ಜನರಿಗೆ ತೊಂದರೆ ಕೊಟ್ಟುಕೊಂಡು ಇವರು ಈ ತರ ಮುಂದುವರಿಸಿದ್ರೆ ಹೇಗೆ? ಮಂಗಳೂರು ಮೂಡುಬಿದ್ರೆ ಹೆದ್ದಾರಿಯ ಹೊಸ ಭಾಗವು ಎಡಪದವು ಬಳಿ ಕಳೆದ ಕೆಲವು ದಿನಗಳ ಮಳೆಯಿಂದಾಗಿ ಭಾಗಶಃ ಕುಸಿತಗೊಂಡಿದೆ. ಇನ್ನೊಂದೆಡೆ ಮಂಗಳೂರಿನಿಂದ ಎಡಪದವು ಪೇಟೆಯ ಮೂಲಕ ಮೂಡುಬಿದ್ರೆ ಕಡೆ ಹೋಗುವ ಪರ್ಯಾಯ ರಸ್ತೆಯ ಮೇಲ್ಭಾಗದ ಗುಡ್ಡವು ಕುಸಿಯುವ ಭೀತಿ ಇದ್ದು, ಇದರಿಂದಾಗಿ ಮಂಗಳೂರು ಮೂಡುಬಿದ್ರೆ ಹೆದ್ದಾರಿಯೇ ತಾತ್ಕಾಲಿಕ ಸಂಚಾರ ಸ್ಥಗಿತದ ಆತಂಕದಲ್ಲಿದೆ. ಅಲ್ಲಿ ಏನಾಯ್ತಂದ್ರೆ, ಅಲ್ಲಿ ಈಗ ಫಸ್ಟಿಗೆ ರೋಡು ಜನಗಳ ಬೇಡಿಕೆಗೆ ಏನಾಯ್ತಂದ್ರೆ ಈಚಿಂದ ರೋಡ್ ಬಿಟ್ಟರು. ಆವಾಗ ಸಿಟಿ ತುಂಬ ಸ್ಮಶಾನದಂತೆ ಆಗಿದೆ ಅಂತ ಹೇಳಿ ಪುನಃ ಬಸ್ಸನ್ನು ಆ ರೂಟಲ್ಲಿ ಬಿಡುವಾಗ ಅಲ್ಲಿ ಎಮರ್ಜೆನ್ಸಿ ತುರ್ತಾಗಿ ರೋಡ್ ಒಂದು ಮಾಡಿದರು. ರೋಡ್ ಮಾಡುವಾಗ ಏನಾಯ್ತು, ಅಲ್ಲಿ ಮೇಲಿಂದ ಜರಿತಾ ಈಗ ಕೂಡ ಅದು ರೋಡು ಶಾಶ್ವತ ಅಂತಲ್ಲ. ಈಗ ಅದು ರೋಡು ಕೂಡ ಹೋಗ್ಬೋದು. ಇದು ರೋಡ್ ಈಗ ಆಲ್ರೆಡಿ ಹೋಗಿದೆ. ಮುಖ್ಯವಾಗಿ ಏನಂದರೆ ಜೀವವನ್ನು ಕೈಯಲ್ಲಿಟ್ಟು ಹೋಗುವ ಪರಿಸ್ಥಿತಿಗೆ ಬಂದಿದೆ. ಯಾಕೆಂದರೆ ಯಾವಾಗ ಬೀಳ್ತದೆ ಮಳೆ, ಈಗಾಗಲೇ ಸ್ವಲ್ಪ ಕಡಿಮೆ ಬಂದಿದೆ. ಇನ್ನೂ ಜಾಸ್ತಿ ಮಳೆ ಆದರೆ ಅದು ಕೂಡ ರೋಡ್ ಬೀಳ್ಬೋದು, ಗುಡ್ಡ ಬಿದ್ದು ರೋಡ್ ಕೂಡ ಬಂದಾಗ್ಬೋದು. ಒಟ್ಟಾರೆ ಮಂಗಳೂರು ಟು ಮೂಡುಬಿದ್ರಿ ಹೈವೇನೇ ಬಂದಾಗುವ ಪರಿಸ್ಥಿತಿ ಬಂದಿದೆ ಈಗ. ಯಾಕೆಂದರೆ ನಾವು ಸುತ್ತು ಬಳಸಿ ಹೋಗುವ ಪರಿಸ್ಥಿತಿ ಈಗ ಬಂದಿದೆ. ಇದಕ್ಕೆ ನೇರವಾಗಿ ಕಾರಣ ಏನೋ ಹೇಳೋದಂದರೆ ನೇರವಾಗಿ ನಮ್ಮ ಕ್ಷೇತ್ರದ ಸಂಸದರೇ ಕಾರಣ, ಇದಕ್ಕೆ ಬೇರೆ ಯಾರೂ ಅಲ್ಲ. ಯಾಕೆಂದರೆ ನಾವು ಪಬ್ಲಿಕ್ನವರು ಎಷ್ಟು ಗಲಾಟೆ ಮಾಡ್ಬೋದು, ಪಬ್ಲಿಕ್ನವರು ಏನು ಗಲಾಟೆ ಮಾಡಿ ಏನು ಪ್ರಯೋಜನ ಇಲ್ಲ. ಇದಕ್ಕೆ ಹೊಣೆ ಹೊತ್ತ ನಾವು ಮತ ಹಾಕಿದ ಸಂಸದರಿದ್ದಾರೆ, ಅವರ ಅಧಿಕಾರಿ ತಂಡ ಇದ್ದಾರೆ. ಅಟ್ಲೀಸ್ಟ್ ಒಮ್ಮೆ ಆದರೂ ಅವರು ಬಂದು ಇಲ್ಲಿ ಭೇಟಿ ನೀಡಿದಾರಾ? ಇದರ ಬಗ್ಗೆ ಕೂಡ ನಾವು ಕೇಳಬೇಕಾಗ್ತದೆ ಅವರಿಗೆ. ನಾನು ಇದರ ಬಗ್ಗೆ ಇಷ್ಟೇ ಹೇಳೋದು. ಯಾಕೆಂದರೆ ಸಂಸದರು ಇಷ್ಟರವರೆಗೆ ಒಂದು ದಿವಸ ಕೂಡ ಆಗಲಿ ಇಷ್ಟು ಜನರು ಪ್ರತಿಭಟನೆ ಮಾಡಿದರು. ಪ್ರತಿಭಟನೆ ಮಾಡಿ ಕೂಡ ಒಂದು ದಿವಸ ಆಗಿದೆ ಸ್ಪಾಟಿಗೆ ಅವರು ಬರಲೇ ಇಲ್ಲ. ನಾವು ನೋಡಿದ್ದೇವೆ, ನೋಡಿ ಇಷ್ಟು ಕೋಟಿಗಟ್ಟಲೆ ಬಜೆಟ್ ಆಗುವಾಗ, ಇಷ್ಟು ದೊಡ್ಡ ಹೈವೇದು ಬಜೆಟ್ ಆಗುವಾಗ ಸ್ಥಳೀಯ ಜನರಿದ್ದಾರೆ, ಗ್ರಾಮಸ್ಥರಿದ್ದಾರೆ, ಒಂದು ಪಂಚಾಯತ್ ಇದೆ. ಪಂಚಾಯತಿ ಕೂಡ ಒಂದು ಮ್ಯಾಪ್ ಆಗಲಿ ಯಾವುದೇ ಮ್ಯಾಪನ್ನು ಕೂಡ ಕೊಡಲಿಲ್ಲ. ಪಂಚಾಯತ್ ಯಾವುದು ಬರ್ತದೆ? ನಮಗೆ ಎಡಪದ ಗ್ರಾಮ ಪಂಚಾಯತ್ ಬರ್ತದೆ. ಒಂದು ಮ್ಯಾಪನ್ನು ಕೂಡ ಕೊಡಲಿಲ್ಲ ಅವರು. ಎಲ್ಲಿ ಹೋಗ್ತದೆ ನಮಗೆ ಜನರನ್ನು ಕರೆದು ಸಭೆ ಕೂಡ ನಡೆಸಲಿಲ್ಲ ಅವರು. ಅಟ್ಲೀಸ್ಟ್ ಜನರನ್ನು ಕೂಡ ಕರೆದು ಸಭೆ ಕೂಡ ನಡೆಸಲಿಲ್ಲ. ಸಭೆ ಕೂಡ ನಡೆಸದೆ ಏಕಾಏಕಿ ಕಾಂಟ್ರಾಕ್ಟ್ ಕೊಟ್ಟು ಸೀದಾ ರೋಡ್ ಮಾಡ್ತಾನೆ ಹೋದ್ರು. ಈಗ ಸಮಸ್ಯೆ ಆದಾಗ ಗೊತ್ತಾಗ್ತದೆ ಅಲ್ಲಿ ಏನಾಗಬೇಕು ಇಲ್ಲಿ ಆಗಬೇಕಂತ. ಇಷ್ಟ ನಾನು ಹೇಳೋದು. ಕಳೆದ ಕೆಲವು ತಿಂಗಳ ಹಿಂದೆಯಷ್ಟೇ ಎಡಪದವು ಮುಚ್ಚೂರು ಕ್ರಾಸ್ ಬಲಭಾಗದ ಗುಡ್ಡ ಕುಸಿದು ಆತಂಕಕ್ಕೆ ಕಾರಣವಾಗಿತ್ತು. ಈಗ ಅಲ್ಲೇ ತುಸು ಮುಂದೆ ಎಂದರೆ ಶಿಬ್ರಿಕೆರೆ ಭಾಗದಲ್ಲಿ ಎಡಪದವು ಬೈಪಾಸ್ ಮಾಡಲು ನಿರ್ಮಿಸಿರುವ ಚತುಷ್ಪಥ ಹೆದ್ದಾರಿಯು ಭಾಗಶಃ ಕುಸಿತಗೊಂಡಿದ್ದು ಸಂಚಾರಕ್ಕೆ ಅಯೋಗ್ಯವಾಗಿದೆ. ಜಾನ್ ಅಂತ ಇದು DBL ಕನ್ಸ್ಟ್ರಕ್ಷನ್ ಮಾಡುವಾಗ ಇಲ್ಲಿ ಡ್ರೈನ್ ಮಾಡಿದರು. ಈ ಡ್ರೈನ್ ಅವರು ಮುಚ್ಚಿ ಸಾಧಾರಣ 4 ತಿಂಗಳಾಯಿತು. ನಾವು ಮೊದಲಿಂದ ಹೇಳ್ತೇವೆ ಡ್ರೈನ್ ಓಪನ್ ಮಾಡಿ ಅಂತ. ಇವರ ತನಕ ಓಪನ್ ಮಾಡಲಿ. ಡ್ರೈನ್ ಓಪನ್ ಮಾಡಿದ ಕಾರಣ ಈಗ ಸಾಧಾರಣ 30 ಫೀಟ್ ತನಕ 25ರಿಂದ 30 ಫೀಟ್ ತನಕ ನೀರು ನಿಂತಿದೆ. ನಮ್ಮದು ಸಾಧಾರಣ 3 ರಿಂದ 4 ಎಕರೆ ಜಾಗಕ್ಕೆ ಅಡಿಕೆ ತೋಟಕ್ಕೆ ಕಂಪ್ಲೀಟ್ 1 ತಿಂಗಳಿಂದ ನೀರು ಇದೆ. ನಾವು ಪ್ರತಿ ಸತಿ ಕಂಪ್ಲೇಂಟ್ ಮಾಡ್ತೇವೆ ನೋಡ್ತೇವೆ ಅಂತ ಹೇಳ್ತಾರೆ ಹೊರತು ಇವತ್ತು ತನಕ ಯಾವುದೂ ಸೊಲ್ಯೂಷನ್ ಕೊಡಲಿಲ್ಲ. ಇವತ್ತು ನಾವು ಇವತ್ತು ನಿಮ್ಮ ಮಧ್ಯೆ ಮಾತಾಡಬೇಕಾದ್ರೆ ಇದೇ ಕಾರಣ. ಅವ್ರು ಮೊದಲು ಮಾಡಿದ್ದಿದ್ರೆ ನಮಗೆ ಇಂಥ ಅಗತ್ಯ ಇರಲಿಲ್ಲ. ಮತ್ತು ಮಳೆಗಾಲದ ಕೆಲಸ ಮಳೆಗಾಲದಲ್ಲೇ ಮಾಡಿದರೆ ಆಗ್ತಿತ್ತು. ಈಗ ಸೆಕೆಗಾಲದ ಕೆಲಸ ಈಗ ಮಳೆಗಾಲ ಮಾಡಿ ಡ್ರೈನ್ ಓಪನ್ ಮಾಡಿದೆ, ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳ್ತಾರೆ ಹೊರತು ಯಾವುದು ಇವತ್ತು ತನಕ ಇದಾಗಲಿಲ್ಲ.
ದಯಮಾಡಿ ಇದನ್ನು ಅವರಿಗೆ ತಿಳಿಸಿ ಆದಷ್ಟು ಬೇಗ ಇದನ್ನು ಏನಾದರೂ ವ್ಯವಸ್ಥೆ ಮಾಡಲು ವಿನಂತಿಸಿ. ಇದೀಗ ತೋಟ ಎಷ್ಟು ಪಾರ್ಟಿ? ನಮ್ದು ಇಲ್ಲಿ ನಾಲ್ಕು ಜನರಿದೆ. 4 ಜನರದ್ದು. ನಮ್ದು ಸಾಧಾರಣ ಈಗ 3 ಎಕರೆಗೆ ತೋಟಕ್ಕೆ ಕಂಪ್ಲೀಟ್ ಪಂಪ್ ಶೆಡ್ ಎಲ್ಲವೂ ನೀರು ಮುಳುಗಿದೆ. ಪಂಪ್ ಶೆಡ್ 10 ಫೀಟ್ ತನಕ ನೀರು ಬಂದಿದೆ. ಯಾರು ಎಂತ ಗೊತ್ತಾನೆ ಎಲ್ಲ ಕೇಳಿದರೆ ಮಾಡ್ತೇವೆ, ಆಗ್ತದೆ, ಹೋಗ್ತದೆ ಅಂತ ಹೇಳ್ತಾರೆ ಹೊರತು ಯಾವುದು ಆಗೋಲ್ಲ. ಈ ಕಾಮಗಾರಿ ಸ್ಟಾರ್ಟ್ ಆಗೋ ಮೊದಲು ಫಸ್ಟಿಗೆ ಅಲ್ಲಿ ಕಲ್ಲು ತೆಗಿತಿದ್ರು. ಕಲ್ಲು ತೆಗೆಯೋ ಕೂಡ ಪಬ್ಲಿಕ್ಕಿಂದ ತುಂಬ ಅಬ್ಜೆಕ್ಷನ್ ಆಯಿತು. ಆದರೂ ಯಾವುದೇ MP ಆಗಲಿ MLA ಆಗಲಿ ಅದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ. ಯಾಕೆಂದರೆ ಇದರಲ್ಲಿ 2 ರಾಜಕೀಯ ಪಕ್ಷದವರು ಶಾಮೀಲಾಗಿತ್ತು. ಆ ಕಲ್ಲು ತೆಗೆಯುವಾಗ ಅಲ್ಲಿ ಗುಡ್ಡ ಜರಿತಾ ಇತ್ತು, ಇದೆಲ್ಲ ಏನೆಲ್ಲ ಆಯಿತು, ಮನೆ ಕೂಡ ಬೀಳುವ ಸ್ಥಿತಿಯಲ್ಲಿತ್ತು. ಆದರೂ ಕೂಡ MP ಅವರ ಗಮನಕ್ಕೆ ಅದು ಹೋಗಿದ್ದು ಕೂಡ MP ಅವರು ಅದರ ಸಲಹಾ ಪರೀಕ್ಷೆ ಕೂಡ ಮಾಡಲಿಲ್ಲ. ಅದರ ನಂತರ ಇದೆಲ್ಲ ಕಾಮಗಾರಿ ಆಗುವಾಗ ಬದಲಿ ರಸ್ತೆ ಅಂತ ಮಾಡಿದರು. ಬದಲಿ ರಸ್ತೆ ಮಾಡುವ ಕೂಡ MP ಕೂಡ ಈ ಪರಿಸರಕ್ಕೆ ಬರಲಿಲ್ಲ. ಇದರ ನಂತರ ನಾವು ಅಲ್ಲಿ ಶಾಲೆ ಹತ್ರ ಕೂಡ ಒಂದು ನಿಮಿಷ, ಈಗ ಈ ರಸ್ತೆ ಆಗಿ ಎಷ್ಟು ಸಮಯ ಆಯಿತು? ಈ ರಸ್ತೆ ಆಗಿ ಸಾಧಾರಣ ಒಂದು 5-6 ತಿಂಗಳಾಯ್ತು. ಮಣ್ಣು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ 6 ತಿಂಗಳು, 1 ವರ್ಷ ಆಗ್ತಾ ಬಂತು. 1 ವರ್ಷ ಆದ ನಂತರ ಕೂಡ ಇದರ ಬದಲು ನೆಕ್ಸ್ಟ್ ನಮಗೆ 1 ತಿಂಗಳ ಹಿಂದೇನ ಆ ರಸ್ತೆಯನ್ನು ಬಿಟ್ಟುಕೊಟ್ರು. ಇದೀಗ ನೋಡಿ, ಮಳೆಗಾಲದಲ್ಲಿ ಅವರಿಗೆ ನೀರು ಹೋಗುವ ಇದ್ರೂ ಕೂಡ ಇದರ ಮೊದಲು ಅಲ್ಲಿ ಮನೆ ಇದರಲ್ಲಿ ಕೂಡ ಗುಡ್ಡ ಜರಿಯಿತ್ತು. ಅವರು ಕೂಡ ಕಂಪ್ಲೇಂಟ್ ಮಾಡಿದ್ದು, ಈಗೀಗ ನಮ್ಮದು ಮನೆ ಜರಿತದೆ, ಆದರೂ ಕೂಡ ಏನು ರೆಸ್ಪಾನ್ಸ್ ಮಾಡಲಿಲ್ಲ. ನಿನ್ನೆ ಮೊನ್ನೆಯಿಂದ ಭೀಕರವಾದ ಮಳೆ ಬಂದಿಂದ ಈ ರೀತಿ ವಾಹನಗಳೇ ಹೋಗದ ಪರಿಸ್ಥಿತಿ ಉಂಟಾಗಿದೆ. ಈಗ ಈ ಜಾಗಕ್ಕೆ ಹೆಸರು ಎಡಪದವು ಶಿಬ್ರಿಕೇರ. ಈಗ ಇದು ಕುಸಿತ ಆದದ್ದು ಎಷ್ಟು ಆಗಿರ್ಬೋದು? ಇದು ಸಾಧಾರಣ ಇದೊಂದು 20-30 ಅಡಿ ಕುಸಿತ ಕಂಡಿದೆ. ಇದು 20-30 ಅಡಿ ಕುಸಿತ ಕಂಡಿದೆ ಈ ಇದ್ರ ಬಗ್ಗೆ. ಹೆಸರು ಸುದರ್ಶನ್ ಅಂತ. ಇದು ನಮ್ಮ ಅತ್ತೆ ಜಾಗ, ಪುಷ್ಪಾಚಾರ್ ಅಂತ, ವೆಂಕಟರಮಣಾಚಾರ್ ಅವರು ಇಲ್ಲ, ಅವರು ತೀರ್ಕೊಂಡಿದ್ದಾರೆ. ಸೊ ನಾವೆಲ್ಲ ವಾರಿಸ್ತಾರರು ಅದಕ್ಕೆ. ನೋಡಿ, ಅದು ಸರ್ವೆ ನಂಬರ್ 41/15 ಎಡಪದವು, ತೆಂಕ್ ಎಡಪದವು. ಅದು 16, ಇದು 15 ಅಲ್ಲ, ಅದು ಇದು 41/15. ನೋಡಿ, ಇಲ್ಲಿ ಸಾಧಾರಣ 700 ಅಡಿಕೆ ಮರ ಇದೆ. 1.25 ವರ್ಷ ಹಿಂದೆ ಮಾರ್ಚ್ 2025ಗೆ ನಾವು ಪ್ರಾಜೆಕ್ಟ್ ಡೈರೆಕ್ಟರ್ಗೆ, DC ಗೆ, ಡೆಪ್ಟಿ ಕಮಿಷನರ್ಗೆ, ಹಾಗೆ ನ್ಯಾಷನಲ್ ಹೈವೇ ಅಥಾರಿಟಿಗೆ, ಗ್ರಾಮ ಪಂಚಾಯತಿಗೆ ಲೆಟರ್ ಕೊಟ್ಟಿದ್ದೇವೆ. ಏನಂದರೆ ನೋಡಿ, ಇದು 30 ಫೀಟ್ ಎತ್ತರದ ಹೈವೇ ರೋಡ್. ಇದು ಆ ಕಡೆ ಎಲ್ಲ ಗುಡ್ಡ ಬೆಟ್ಟ ಇದೆ. ಸೊ ಇದು ಒಂಥರ ಲ್ಯಾಂಡ್ ಲಾಕ್ ಆಗ್ತದೆ. ಸೊ ಮಳೆಗಾಲದಲ್ಲಿ ಇಲ್ಲಿ ನೀರು ನಿಲ್ಲುವ ಚಾನ್ಸ್ ಇದೆ ಅಂತೇಳಿ ನಾವು ಮೊದಲು ಒಂದು ಲೆಟರ್ ಕಾಪಿ ಇದೆ ನಮ್ಮ ಹತ್ರ, ಎಲ್ರಿಗೂ ಕೊಟ್ಟಿದ್ದೇವೆ. ಯಾರು ಅದರ ಮೇಲೆ ಏನು ಆ್ಯಕ್ಟೇ ಮಾಡಿಲ್ಲ ಅದನ್ನು. ಸೊ ಈ ಮಳೆಗಾಲದಲ್ಲಿ ನೋಡಿ, ಅಂಥ ಮಳೆ ಬರಲಿಲ್ಲ. ಇಷ್ಟು ಸಣ್ಣ ಮಳೆಗೆ ಇಷ್ಟು ನೀರು ತುಂಬಿದೆ, 20 ಅಡಿ ನೀರು ತುಂಬಿದೆ. ನಮ್ಮದು 700 ಅಡಿಕೆ ಮರ ಇದರ ಅಡಿಯಲ್ಲಿ ಸತ್ತೇ ಹೋಯಿತು. 15 ವರ್ಷ ಕೊಳ್ತೋಯ್ತು. 15-20 ವರ್ಷದಿಂದ ಕಷ್ಟಪಟ್ಟು ಬೆಳೆಸಿರೋ ಮರ ಹೋಯಿತು. ನಮ್ಮ ಆಚೆ ನಮ್ಮ ಇವ್ರದ್ದು ಯಾರ್ದು ಜಾನ್ ಡಿಸೌಜ ಜಾಗದಲ್ಲಿ ಅವ್ರದ್ದು ಸಾಧಾರಣ 2000 ಅಡಿಕೆ ಮರ ಇದೆ. 3 ಎಕರೆ ಜಾಗ 2000 ಅಡಿಕೆ ಮರ ಇದೆ, ಅದು ಹೋಯಿತು ಇಲ್ಲಿ. ಸೊ ನಮಗೆ ಇಲ್ಲಿ ನೋಡಿ, ನೀರು ನಾವು ಒಂದು ಡ್ರೈನೇಜ್ ಮಾಡಿಕೊಡಿ. ನಾವು ಕೇಳಿರೋದು 3 ವಿಷಯ. ಒಂದು ಒಳ್ಳೆ ಡ್ರೈನೇಜ್ ಮಾಡಿಕೊಡಿ, ಸರ್ವಿಸ್ ರೋಡ್ ಮಾಡಿ. ಯಾಕೆ ನಮಗೆ ಕೆಳಗೆ ಹೋಗಿ ಬೆಳೆ ತೆಗಿಬೇಕಾದ್ರೆ ಏನಿದು, ನಮ್ಮ ಮೋಟರ್ ಕೆಳಗಿದೆ, 22 ಸ್ಪ್ರಿಂಕ್ಲರ್ ಇದೆ, ಆಪರೇಟ್ ಮಾಡಬೇಕಾದ್ರೆ ಕೆಳಗೆ ಹೋಗ್ಬೇಕು. ಒಂದು ಸರ್ವಿಸ್ ರೋಡ್ ಮಾಡಿಕೊಡಿ ಅಂತ ಹೇಳಿದ್ದೇವೆ. ಆಮೇಲೆ ಒಂದು ಅಂಡರ್ ಪಾಸ್, ಈಗ ಆ ಕಡೆಯಿಂದ ಈ ಕಡೆ ಬಂದು ಹೋಗ್ಲಿಕ್ಕೆ ಒಂದು ಜಾಗ ಬೇಕು ಅಂತ. ಇದು ಯಾವುದೂ ಆಗಿಲ್ಲ. 3 ಸಿಂಪಲ್ ಡಿಮಾಂಡ್ ನಾವು ಕೇಳಿರೋದು. ಈಗ 1.25 ವರ್ಷ ಆಯಿತು, ಏನೂ ಮಾಡಿಲ್ಲ. ಅದೊಂದು ಡ್ರೈನೇಜ್ ಮಾಡಿದ್ದಾರೆ, ಅದಿಷ್ಟು ಸಣ್ಣ ಇದರ ಹಾಗೆ ಗುಹೆ ಆಗಿ ಡ್ರೈನೇಜ್. ಅದರಲ್ಲಿ ಇವ್ರು ನೋಡಿ, ಇವರೇ ಇಲ್ಲಿಂದ ಮಣ್ಣು ತೆಗೆದು ಆಚೆ ಹಾಕಿದ್ದಾರೆ ರೋಡ್ ಅಗಲ ಮಾಡಲಿಕ್ಕೆ. ಅದೇ ಮಣ್ಣು ಕಲ್ಲು ಒಳಗೆ ಹೋಗಿ ಅದು ಡ್ರೈನೇಜ್ ಬ್ಲಾಕ್ ಆಗಿ ಹೋಗಿದೆ. ಸೊ ಬ್ಲಾಕ್ ಆದ್ಮೇಲೆ ಈಗ ನೀರು ತುಂಬಿದೆ. ಈಗ ಅವರಿಗೆ ಎಚ್ಚರ ಆಗಿದೆ. ಈಗಲೂ ನಿನ್ನೆ ನಾವು ಈಗ ಕುಸಿತಕ್ಕೂ ಅದೇ ಕಾರಣ, ನೀರು ತುಂಬಿದ ಕಾರಣ. ಸ್ವಲ್ಪ ಕುಸಿತಕ್ಕೆ ಅದೇ ಕಾರಣ. ಮತ್ತೆ ಸ್ವಲ್ಪ ಅವರು ಕಟ್ ಮಾಡಿದ್ದು ಇದನ್ನು ಸ್ವಲ್ಪ ಕಟ್ ಮಾಡಿದ್ದಾರೆ. ಏನು ಗುಂಡಿ ರೋಡ್ ಪೂರ್ತಿ ಕಟ್ ಮಾಡುವಂತ ಸಮಸ್ಯೆ ಏನು ಅಂದ್ರೆ, ಈಗ ಪೂರ್ತಿ ಕಟ್ ಮಾಡಿದರೆ ಈ ನೀರು ಎಡಪದ ಗ್ರಾಮಕ್ಕೆ ಹೋಗ್ತದೆ, ಈ ಗ್ರಾಮ ಅಲ್ಲಿ ಮುಳುಗಿ ಹೋಗ್ತದೆ. ಕಟ್ ಮಾಡದೇ ಇದ್ರೆ ನಮಗೆಲ್ಲ ನಾಶ ಆಗ್ತದೆ. ಈಗ ನಮ್ಮ ಇದು ಆಲ್ರೆಡಿ ಇದಾಗಿದೆ, ಹೊರಟೋಗ್ತಾ ಇದೆ. ಇದು ಸಮಸ್ಯೆ. ಇದೇ ತರ ಆ ಕಡೆ ಕೂಡ ನಮ್ದು ಆ ಸರ್ವೆ ನಂಬರ್ ಅಲ್ಲಿ ಕೂಡ ಅವರು ಎಕ್ವೈರ್ ಮಾಡಿದ ಜಾಗಕ್ಕಿಂತ ಜಾಸ್ತಿ ಜಾಗ ತಿಂತಾಕಿದ್ದಾರೆ. ಅವ್ರು ಎಕ್ವೈರ್ ಮಾಡಿದ ಲೆಕ್ಕ ಪ್ರಕಾರ ಮಾಡಬೇಕಾದದ್ದು 2.5 ಸೆಂಟ್, ಆದರೆ ಅವರು ಅವಾರ್ಡ್ ಮಾಡಿದ್ದು 10 ಸೆಂಟ್ ತೆಗಿತೇವೆ ಅಂತ. ಬಟ್ 15-20 ಸೆಂಟ್ ಹೋಗಿದ್ದಾರೆ, ದುಡ್ಡು ಕೊಟ್ಟದ್ದು ಬರೀ 2.5 ಸೆಂಟ್ಗೆ. ಇದೇ ತರ ಆ ಕಡೆ ನೀರು ಬರ್ತಾ ಇದೆ. ಈಗ ಅಲ್ಲಿ ನೋಡಿ, ಹೈವೇಯಿಂದ ಬಿಟ್ಟ ನೀರು ಈಗ ಕೆಳಗೆ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರೋ ನೀರೆಲ್ಲ ಅದೇ ನೀರು. ನಾಳೆ ಇದೇ ಪರಿಸ್ಥಿತಿ ಅಲ್ಲಿಗೂ ಬರ್ತದೆ. ಅಲ್ಲಿ ನಮ್ಮ ಜಾಗಕ್ಕೆ, ಬೇರೆಯವ್ರ ಜಾಗಕ್ಕೆ ಎಲ್ಲ ನೀರು ಹೋಗ್ತಾ ಇದೆ. ಸೊ ಇದು ನಾವು ಎಷ್ಟೇ ನಾವು
ನೋಡಿ ನ್ಯಾಷನಲ್ ಹೈವೇಗೆ ತೊಂದರೆ ಕೊಡಬೇಕು ಅಂತ ನಮ್ಮ ಉದ್ದೇಶ ಅಲ್ಲ. ನಾವೆಲ್ಲ ಎಜುಕೇಟೆಡ್. ನಾನು ಬ್ಯಾಂಕಲ್ಲಿದ್ದೇನೆ, ಇವರು ಇನ್ನೊಂದರಲ್ಲಿದ್ದಾರೆ, ಒಬ್ಬರು ಲೆಕ್ಚರರ್, ಯಾವುದಕ್ಕೂ ನಾವು ತೊಂದರೆ ಕೊಡೋ ಉದ್ದೇಶ ಇಲ್ಲ. ಬಟ್ ನಮ್ಮ ಬುಡಕ್ಕೆ ಬಂದಾಗ ನಾವು ಇಲ್ಲಿರೋ ರೈತರಿಗೆ, ಇಲ್ಲಿರೋ ಸಾಮಾನ್ಯ ಜನರಿಗೆ ತೊಂದರೆ ಕೊಟ್ಟುಕೊಂಡು ಇವರು ಈ ಥರ ಮುಂದುವರಿಸಿದ್ರೆ ಹೇಗೆ? ಅದು ಸರಿಯಲ್ಲ. ಸೈಂಟಿಫಿಕ್ ಆಗಿ ಮಾಡಲಿ, ಸರಿಯಾಗಿ ಮಾಡಲಿ. ಅಥವಾ ಬೇಕಾ ಇದು ಪೂರ್ತಿ ತಗೊಳ್ಳಿ, ನಮಗೆ ಸರಿಯಾದ ಕಾಂಪನ್ಸೇಷನ್ ಕೊಡಲಿ. ಇದು ಕಾಂಪನ್ಸೇಷನ್ ಕೊಡೋದಿಲ್ಲ, ನಿಮ್ಮ ಇದನ್ನು ನಾಶ ಮಾಡ್ತೇವೆ, ಕತ್ತಲಲ್ಲಿ ರಾತ್ರಿಯಲ್ಲಿ ಬಂದು ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿದರೆ ಅದು ಸರಿಯಲ್ಲ ಅದು. ಸೊ ಅದಕ್ಕೆ ನಾವು ನಿಮ್ಮಿಂದ ಒಂದು ಮನವಿ, ನೀವು ಉದಯವಾಣಿಯವರು ಅಂತ ಗೊತ್ತಾಯಿತು, ತುಂಬ ಸಂತೋಷ. ಯಾಕೆಂದರೆ ನಿಮ್ಮ ಪೇಪರಲ್ಲಿ ಬಂದರೆ ಅಥವಾ ನಿಮ್ಮ ಮೂಲಕ ನಿಮ್ಮ ಮಾಧ್ಯಮದಲ್ಲಿ ಅದೆಲ್ಲಾದರೂ ಮೇಲಧಿಕಾರಿಗಳಿಗೆ ಅಥವಾ ಇವರಿಗೆ ಮಂತ್ರಿಗಳಿಗೆ ಹೋದರೆ ಇದಕ್ಕೊಂದು ಸಮಸ್ಯೆಗೆ ಒಂದು ಬಗೆಯ ಪರಿಹಾರ ಸಿಗಲಿ ಅಂತ. ಮತ್ತು ಮಾಡೋ ಕಾಮಗಾರಿಯನ್ನು ಕರೆಕ್ಟಾಗಿ ಅವರು ಮಾಡಬೇಕಷ್ಟೇ ಮುಂದೆ. ಇದು ನಮ್ಮ ಒಂದು ಹಂಬಲ್ ರಿಕ್ವೆಸ್ಟ್.